ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್. ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಾನಿಲ್ಲಿ ಇವತ್ತು ಸಿಂಪಲ್ಲಾಗಿ ಬೇಬಿ ಕುಚ್ಚನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಈ ಥರ ಒಂದು ನೀಡಲ್ನ ತೊಗೊಂಡಿದ್ದೀನಿ ದಪ್ಪದಾಗಿ. ನಾನು ಸ್ಯಾರಿಗೆ ಆಲ್ರೆಡಿ 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ 5 ಕುಚ್ಚನ್ನ ಹಾಕ್ಕೊಂಡಿದ್ದೀನಿ. ಆ ನೀಡಲಲ್ಲಿ ಹೋಲ್ನ ಮಾಡಿಕೊಂಡು ಇಲ್ಲಿ 150 ಸ್ಟ್ಯಾಂಜಾ ದಾರನ, ಸಿಲ್ಕ್ ಥ್ರೆಡ್ ದಾರನ ಸುತ್ಕೊಂಡಿದ್ದೀನಿ. ಸುತ್ತಕೊಂಡು ಅದ್ರ ತುದಿಗೆ ಸ್ವಲ್ಪ ಫೆವಿಕಲ್ ಗಮ್ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಅಂಟಿಸ್ಕೊಂಡಾದಮೇಲೆ ಆ ದಾರನ ಫೆವಿಕಲ್ ಗಮ್ ಹಾಕ್ಕೊಂಡಿರ್ತೀವಲ್ವ ಆ ಸೈಡಿಂದ ಆ ಹೋಲ್ ಒಳಗಡೆ ತೂರಿಸಿ ದಾರನ ನಿಧಾನವಾಗಿ ಎಳ್ಕೋಬೇಕು. ನಿಧಾನವಾಗಿ ಎಳ್ಕೊಂಡಾದ್ಮೇಲೆ ಈ ಸೈಡ್ ತುದಿ ಮೇಲೆ ಬರೋವರೆಗೂ ಎಳ್ಕೋಬೇಕು. ನಿಮಗೆ ಲೆಂತ್ ಎಷ್ಟು ಬೇಕು ನೋಡ್ಕೊಳ್ಳಿ. ಆ ಲೆಂತ್ ಎಷ್ಟು ಬೇಕು ನೋಡಿಕೊಂಡು ಅಲ್ಲಿವರೆಗೂ ಎಳ್ಕೊಳ್ಳಿ. ಸ್ವಲ್ಪ ಲೆಂತ್ ಒಂಚೂರು ಜಾಸ್ತಿನೇ ಬಿಟ್ಕೊಳ್ಳಿ, ಯಾಕೆಂದರೆ ಸ್ವಲ್ಪ ದಾರ ಉದ್ದ ತುಂಡ ಬಂದಿರುತ್ತೆ ನೋಡಿ, ಅದಕ್ಕೋಸ್ಕರ ಸ್ವಲ್ಪ ಲೆಂತ್ ಜಾಸ್ತಿ ಬಿಟ್ಟಾಗ ಕಟ್ ಮಾಡಿದಾಗ ಈಕ್ವಲಾಗಿ ಕಾಣಿಸುತ್ತೆ. ಈ ಥರ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ನಾನಿಲ್ಲಿ ಜರಿ ಥ್ರೆಡ್ನ ನೀಡಲ್ಗೆ ಆಲೆ ಏರ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಆ ನೀಡಲ್ಗೆ ಏರ್ಸಿರೋ ಜರಿ ಥ್ರೆಡ್ನ ಆ ಮಧ್ಯದಿಂದ ನೀಡಲ್ನ ಹಾಕಿ ದಾರನ ತಂದು ಈ ಸೈಡ್ ದಾರ ಇರುತ್ತೆ ನೋಡಿ, ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೋಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡಾದ್ಮೇಲೆ ಆ ಕುಚ್ಚು ಸುತ್ತ ಒಂದು ರೌಂಡ್ ಬಂದು ಆ ಸರ್ಕಲ್ ಬರುತ್ತಲ್ಲ ಅದರೊಳಗಡೆಯಿಂದ ನೀಡಲ್ನ ಹಾಕಿ ದಾರನ ಲಾಕ್ ಮಾಡ್ಕೋಬೇಕು. ಮತ್ತು ಅದೇ ರೀತಿ ಕುಚ್ಚು ಸುತ್ತ ದಾರನ ತಂದು ಆ ಸರ್ಕಲ್ ಇರುತ್ತೆ ನೋಡಿ ಅದರೊಳಗಡೆಯಿಂದ ನೀಡಲ್ನ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು 3ನೇ ಬಾರಿನೂ ಅದೇ ಥರ ಮಾಡ್ಕೋತಾ ಇದ್ದೀನಿ. 3 ಸಲ ಆಯಿತು. ಮತ್ತು ಕುಚ್ಚು ಸುತ್ತ ನೀಡಲ್ನ ತಂದು ಆ ಸರ್ಕಲ್ ಟೈಪ್ ದಾರ ಇರುತ್ತೆ ನೋಡಿ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಆ ಕುಚ್ಚು ಟೈ ಮಾಡಿರ್ತೀವಲ್ವ ಜರಿ ಥ್ರೆಡ್ನ ಅದರೊಳಗಡೆಯಿಂದ ಮೇಲಿಂದ ಕೆಳಗಡೆಗೆ ನೀಡಲ್ನ ಹಾಕಿ ದಾರನ ಎಳ್ಕೊತಾ ಇದ್ದೀನಿ. ಎಳ್ಕೊಂಡಾಗ ಈ ಸಿಲ್ಕ್ ಥ್ರೆಡ್ ಇರುತ್ತಲ್ಲ ಅದ್ರ ಜೊತೆನೇ ಜರಿ ಥ್ರೆಡನ್ನು ಕೂರುತ್ತೆ. ಇವಾಗ ನಮಗೆ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಅಲ್ಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಕುಚ್ಚು ಈಕ್ವಲ್ ಬರೋ ರೀತಿಯೇ ಕಟ್ ಮಾಡ್ಕೋಬೇಕು ನೋಡಿ. ಕಟ್ ಮಾಡ್ಕೊಂಡಾಯಿತು. ತುಂಬ ಚೆನ್ನಾಗಿ ಅನಿಸುತ್ತೆ, ಬೇಗನೂ ಆಗುತ್ತೆ, ಫಾಸ್ಟಾಗೂ ಆಗುತ್ತೆ. ಮತ್ತೊಂದು ಹಾಕಿ ತೋರಿಸ್ತಾ ಇದ್ದೀನಿ. ಮತ್ತು ದಪ್ಪ ನೀಡಲ್ನಿಂದ ಆ 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೆ ನೋಡಿ, ಅಲ್ಲಿಗೆ ಹೋಲ್ನ ಮಾಡ್ಕೋತಾ ಇದ್ದೀನಿ ನೋಡಿ. ಹೋಲ್ನ ಮಾಡ್ಕೊಂಡಾದ್ಮೇಲೆ 150 ದಾರನ ಸಿಲ್ಕ್ ಥ್ರೆಡ್ ದಾರನ ಸುತ್ಕೊಂಡಿದ್ದೆ ನೋಡಿ. ಆ ಸಿಲ್ಕ್ ಥ್ರೆಡ್ ದಾರನ ಯಾವ ಸೈಡು ತುದಿಗೆ ಗಮ್ ಹಾಕ್ಕೊಂಡಿರ್ತೀನಿ ಆ ಸೈಡಿಂದ ಸ್ಯಾರಿ ಮೇಲ್ಗಡೆ ಭಾಗದಿಂದ ಕೆಳಗಡೆ ಭಾಗಕ್ಕೆ ಆ ಹೋಲ್ ಒಳಗಡೆ ತೂರಿಸ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ ಹಾಕೋವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ತುಂಬ ಈಸಿಯಾಗಿ ಹಾಕೋಬೋದು ನೋಡಿ. ಆ ಬಟ್ಟೆ ಕೆಳಗಡೆಯಿಂದ ಸಿಲ್ಕ್ ಥ್ರೆಡ್ನ ಎಳ್ಕೋಬೇಕು. ನಾನಿಲ್ಲಿ 150 ದಾರನ ನಾನು ಒಂದು ಬೋರ್ಡ್ನ ತಗೊಂಡು ಅದರಲ್ಲಿ ಸುತ್ಕೊಂಡಿದ್ದೀನಿ, ಈಸಿಯಾಗಿ ಸುತ್ಕೋಬೋದು ಅನ್ನೋ ಕಾರಣಕ್ಕೆ ನೋಡಿ. ನೀಟಾಗಿ ಕೆಳಗಡೆಯಿಂದ ಎಳ್ಕೊಂಡು ಈ ತುದಿ ಗಮ್ಮ ಹಾಕ್ದೇ ಇರೋ ಸೈಡ್ ಇರುತ್ತಲ್ಲ ಆ ತುದಿ ಮೇಲ್ಭಾಗಕ್ಕೆ ಬರೋವರೆಗೂ ದಾರನ ಎಳ್ಕೊಳ್ಳಿ. ನೀವು ಸಿಲ್ಕ್ ಥ್ರೆಡ್ನ ಸುತ್ಕೊಂಡಾಗ ಒಂದು ಸಲ ಐರನ್ ಬಾಕ್ಸಲ್ಲಿ ಐರನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕೂರುತ್ತೆ ಕುಚ್ಚು. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೀತಿ ಮೇಲ್ಭಾಗಕ್ಕೆ ಬಂದಮೇಲೆ ಅದನ್ನು ನೀಟಾಗಿ ಎಲ್ಲ ಥ್ರೆಡ್ಡನ್ನು ನೀಟಾಗಿ ಕೂರೋ ಹಾಗೆ ನೀಟಾಗಿ ಎಳ್ದು ಇಟ್ಕೋಬೇಕು.
ನೀಟಾಗಿ ಎಳೆದಿಟ್ಕೊಂಡಾದ್ಮೇಲೆ ನಾವು ಸೂಜಿಗೆ ಜರಿ ಥರನ ಏರಿಸಿರ್ತೀವಲ್ಲ ಆ ಸೂಜಿನ ತಗೊಂಡು ಆ ಎರಡು ದಾರದ ಮಧ್ಯದಿಂದ ನೀಡಲ್ನ ಹಾಕಿ ದಾರನ ತಂದು ಈ ಸೈಡ್ ತುದಿ ದಾರ ಇರುತ್ತಲ್ಲ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಮತ್ತು ಆ ಕುಚ್ಚು ಸುತ್ತ ನೀಡಲ್ನ ತಂದು ಆ ಸರ್ಕಲ್ ದಾರ ಇರುತ್ತಲ್ಲ ಅದರೊಳಗಡೆ ನೀಡಲ್ನ ಹಾಕಿ ದಾರನ ಎಳ್ಕೊತಾ ಇದ್ದೀನಿ. ಮತ್ತೆ ಅದೇ ರೀತಿ ಮಾಡ್ಕೊತೀನಿ. ಕುಚ್ಚು ಸುತ್ತ ಬ್ಯಾಕ್ ಸೈಡಿಂದ ನೀಡಲ್ನ ತಂದು ಆ ದಾರದೊಳಗಡೆಯಿಂದ ನೀಡಲ್ನ ಹಾಕಿ ದಾರನ ಗಂಟು ಹಾಕೋತಾ ಇದ್ದೀನಿ. ಮತ್ತು ಕುಚ್ಚು ಬ್ಯಾಕ್ ಸೈಡಿಂದ ನೀಡಲ್ನ ತಂದು ಆ ಸರ್ಕಲ್ ಟೈಪ್ ದಾರ ಇರುತ್ತಲ್ಲ ಅದರೊಳಗಡೆಯಿಂದ ನೀಡಲ್ನ ಹಾಕಿ ದಾರನ ಎಳ್ಕೊತಾ ಇದ್ದೀನಿ. ಆವಾಗ ಬಿಗಿ ಆಗುತ್ತೆ. ನೀವು ಈ ರೀತಿ 3-4 ಬಾರಿ ಲಾಕ್ನ ಮಾಡ್ಕೋಬೇಕಾಗುತ್ತೆ. ಆವಾಗ ಬಿಗಿಯಾಗಿ ಕೂರುತ್ತೆ ಕುಚ್ಚು. ನೋಡಿ, ನಾನು 4ನೇ ಸಲ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ನೀಡಲ್ನ ಮೇಲ್ಗಡೆಯಿಂದ ಲಾಕ್ ಮಾಡ್ಕೊಂಡಿರ್ತೀವಲ್ಲ ದಾರ, ಅಲ್ಲಿಂದ ಕೆಳಗಡೆಗಾದಂಗೆ ದಾರನ ಎಳ್ಕೋಬೇಕು. ಎಳ್ಕೊಂಡಾಗ ಅದು ಫಿನಿಶಿಂಗ್ ಕಾಣುತ್ತೆ. ನೋಡಿ, ಎಳ್ಕೊಂಡಾಯಿತು. ಇವಾಗ ಕುಚ್ಚನ್ನ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಎಕ್ಸ್ಟ್ರಾ ಬಂದಿದ್ದ ಕುಚ್ಚನ್ನ ನೀವು ಈ ರೀತಿ ಮೇಲ್ಗಡೆ ಭಾಗಕ್ಕೆ ಹಿಡಿದು ಈಕ್ವಲ್ ಬಂದಿಲ್ಲ ಅಂದರೆ ಅದು ಈಕ್ವಲ್ ಬರೋ ರೀತಿ ಕಟ್ ಮಾಡ್ಕೋಬೋದು. ಅದು ಮಾಡ್ತಾ ಮಾಡ್ತಾ ಬರೀ ಒಂದೇ ಸರಿಗೆ ಕಟ್ಟಾಗುತ್ತೆ. ಏನಾದರೂ ಅಕಸ್ಮಾತ್ ಬಂದಿಲ್ಲ ಅಂದರೆ ಈ ಥರ ಮೇಲ್ಭಾಗಕ್ಕೆ ಕುಚ್ಚನ್ನ ಹಿಡಿದು ಅದನ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಫುಲ್ ಸ್ಯಾರಿ ಕುಚ್ಚು ಹಾಕಿ ತೋರಿಸ್ತಿದ್ದೀನಿ. ಈ ರೀತಿ ಕಾಣಿಸ್ತಿದೆ. 5 ಯೆಲ್ಲೋ ಕಲರ್ ಕುಚ್ಚು ಮತ್ತು 2 ಪಿಂಕ್ ಕುಚ್ಚನ್ನ ಹಾಕಿದ್ದೀನಿ. ನೋಡಿ, ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಯಾರಿಗೆಲ್ಲ ಕ್ರೋಶೆಟ್ ಬರಲ್ಲ ಅವರೆಲ್ಲ ಈ ಕುಚ್ಚನ್ನ ಟ್ರೈ ಮಾಡ್ಬೋದು. ಪ್ಲೀಸ್ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.